ಸಮೀವುಲ್ಲಾ ಸರ್, ಬಹಳಷ್ಟು ದಿನದಿಂದ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಒಂದಷ್ಟಂತೂ ಬದಲಾವಣೆ ಆಗಬೇಕು ಅನ್ನೋ ಮಾತು ಕಾರ್ಯಕರ್ತರ ಲೆವೆಲ್ ನಿಂದ ಮಾಧ್ಯಮದವರೆಗೂ ಕೂಡ. ಬಟ್ ಒಂದು ಅವಕಾಶ ಇವಾಗ ಇದ್ದಕ್ಕಿದ್ದ ಹಾಗೆ ಬದಲಾವಣೆ ಮಾಡಿಬಿಟ್ರೆ ಏನ್ ಸಂದೇಶ ಹೋಗುತ್ತೋ, ಸಮುದಾಯಗಳಿಗೆ ಕೊಡೋ ಮೆಸೇಜ್ ಏನಾಗುತ್ತೆ, ಹಾಗೆ ಸಂಘಟನೆ ಕೊಡೋ ಮೆಸೇಜ್ ಏನಾಗುತ್ತೆ, ಈ ಗೊಂದಲದಲ್ಲಿದ್ದ ಬಿಜೆಪಿ ಪಾಳೆಯಕ್ಕೆ ಈ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ಇಸ್ ಇಟ್ ಅನ್ ಆಪರ್ಚುನಿಟಿ, ಒಂದು ಅವಕಾಶನ ಬದಲಾವಣೆ ತರಲಿಕ್ಕೆ? ಬದಲಾವಣೆ ನಿಜ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಆವಾಗಲೇ ಚರ್ಚೆ ಸ್ವಲ್ಪ ಡಿವೇ ಆಯ್ತು, ಅದನ್ನು ಮುಂದುವರಿಸ್ತಾ ಇದ್ದಕ್ಕಿದ್ದ ಹಾಗೆ ದೆಹಲಿಯಿಂದ ಬಂದಂತಹ ವಿಜೇಂದ್ರ ಅವರು ಯಾಕೆ ಈ ಧ್ವನಿನಲ್ಲಿ ಕ್ಲಾರಿಫಿಕೇಶನ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು? ಇದು ಬೆಳವಣಿಗೆಗಳ ಮುನ್ಸೂಚನೆನಾ? ಅವ್ರು ನನ್ನ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಓಕೆ, ಅವ್ರ ಟೈಮ್ ಚೆನ್ನಾಗಿರ್ಲಿ, ಅವ್ರ ಪಾರ್ಟಿ ಲೀಡರ್ಗಳ ಡಿಸಿಷನ್ ಅವ್ರಿಗೆ ಬಿಟ್ಟಿದ್ದು. ಟೈಮ್ ಯಾರಿಗೆ ಕೆಟ್ಟಿದೆ ಅಂತ ಅವಾಗಲೇ ಕೇಳಿದೆ. ಈಗ ಅವ್ರು ಇದ್ದಕ್ಕಿದ್ದ ಹಾಗೆ ನನಗೂ DK ಶಿವಕುಮಾರ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ, ನಾವು ಅಪೋಸಿಷನ್, ಅದೊಂದು ಇಲ್ಲಿವರೆಗೆ ಯಾಕೆ ತೋರಿಸಿಲ್ಲ? ಪ್ರತಿಪಕ್ಷ ನಾಯಕರಾಗಿ ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, 39,000 ಕೋಟಿ ಕಸದ ಟೆಂಡರ್. ಪ್ರೆಸ್ ಕಾನ್ಫರೆನ್ಸ್ ಸಾಕಾ? BBMP ಎಲೆಕ್ಷನ್ ಇಟ್ಕೊಂಡು ಯಾರಾದ್ರೂ ಬಿಟ್ಬಿಡ್ತಾರಾ? ಈ ತರದ ಪ್ರಶ್ನೆ, ಬಿಡದಿ ವಿಚಾರದಲ್ಲಿ ಬಿಜೆಪಿ ಸ್ಟ್ರಾಟಜಿಯನ್ನು, ಈ ತರದ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕಾಗ್ಬೋದು. ಆಮೇಲೆ ಅವರು ವಿಜೇಂದ್ರ ಅವರು ಧರ್ಮಸ್ಥಳದಲ್ಲಿ ಅಗ್ರೆಸಿವ್ ಆಗಿ ಅವರು ಮಾತಾಡೋದಕ್ಕಿಂತ ಅದೊಂದು ರೀತಿಯಲ್ಲಿ ಆತ್ಮನಿವೇದನೆನೋ ಅಥವಾ ನಾನು ಭಾವನಾ ಜೀವಿ ಅಂತ ಹೇಳ್ತಾರೆ, ಒಂದ್ ರೀತಿಯಲ್ಲಿ ಸಬ್ಮಿಷನ್ ತರ ಇತ್ತು ಅವರು. ಮತ್ತೆ ಅದನ್ನ ಅವ್ರು ಹೆಂಗ್ ಹೇಳ್ತಾರೆ ಅಂತಂದ್ರೆ, ನಮ್ಮವರು ಇದ್ದಾರೆ ಅಂತ ಹೇಳ್ತಾರಲ್ಲಿ ಇಂಪಾರ್ಟೆಂಟ್. ಅವರು ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮವರು ಇದರಲ್ಲಿದ್ದಾರೆ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಈ ಪ್ರಶ್ನೆಗಳೆಲ್ಲ ಬಿಜೆಪಿನಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದರ ಒಂದು ಸಂಕೇತ ಅದು. ಆಮೇಲೆ ಪ್ರದೀಪ್ ಚೆನ್ನಾಗಿ ಮಾತಾಡಿದ್ರು. ಒಂದು ತುಂಬಾ DK ಶಿವಕುಮಾರ್ ಚಾಣಾಕ್ಷ ರಾಜಕಾರಣಿ. ಮೊನ್ನೆ ತುಂಗಭದ್ರಾ ಡ್ಯಾಮ್ ಇನಾಗ್ರೇಷನ್ ಟೈಮ್ ಅಲ್ಲಿ ಅವರ ನಡವಳಿಕೆಗಳು ನೋಡಿ ನೀವು. ಚಂದ್ರಬಾಬು ನಾಯ್ಡು ಅವರ ಜೊತೆ ಅವರ ವರ್ತನೆ, ಅವರ ರೀತಿ, ಅವರಿಗೆ ವೆಲ್ಕಮ್ ಮಾಡಿದ್ದು, ಅವರಿಗೆ ಗೌರವ ಕೊಟ್ಟಿದ್ದು, ಸೆಂಟ್ರಲ್ ಮಿನಿಸ್ಟರ್ ಪಾಟೀಲ್ ಅವರ ಜೊತೆ ನಡ್ಕೊಂಡಿದ್ದು, ಅವರಿಗೆ ವೇದಿಕೆ ಮೇಲೆ ಗೌರವಿಸಿದ್ದು, ಬಂದ ಗೆಸ್ಟ್ಗಳನ್ನ ಹೇಗೆ ಅವ್ರು ನಡೆಸ್ಕೊಂಡ್ರು ಅಂತಂದ್ರೆ ಅವ್ರ ಅಪ್ರೋಚು, ಅವ್ರ ಸ್ಟೈಲ್ ಆಫ್ ರಾಜಕಾರಣ ಅದೇ ಬೇರೆ ಆಗುತ್ತೆ. ಈಗ ನೋಡಿ, ಲಿಂಗಾಯತರ ಪಾರ್ಟಿ ಅಂತ ಅಂತಾರೆ ಬಿಜೆಪಿ, ಲಿಂಗಾಯತರು ಬ್ಯಾಕಪ್ ಇದೆ ಅಂತ. ಯಾವ ಗಂಗಾಧರ ಅಜ್ಜನ ಹೆಸರು ಬಿಟ್ಟು ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು? ಯಾವ ಡ್ಯಾಮ್ ಗಂಗಾಧರ ಅಜ್ಜನ ಇಟ್ಕೊಂಡು ಫೋಟೋ ಪೂಜೆ ಮಾಡಿದ್ರು? ಕರೆಕ್ಟ್. ಇದು ಯಾವ ಸಿಗ್ನಲ್ ಕಳಿಸುತ್ತೆ? ಪ್ರಮಾಣ ವಚನ ಜೊತೆಗೆ ಸ್ಮಿತಾ ಲಿಂಗಾಯತ ವೋಟ್ ಬ್ಯಾಂಕ್. ಹಿಂಗಾಗಿ ಇದೇನು ಕಮ್ಮಿ ಇಂಪ್ಯಾಕ್ಟ್ ಏನಲ್ಲ, ಅದು ಸ್ಮಾಲ್ ಥಿಂಗ್ ಮೇಕ್ಸ್ ಬಿಗ್ ಇಂಪ್ಯಾಕ್ಟ್ ಅಂಡ್ ಡಿಫರೆನ್ಸಸ್. ಅವ್ರಿಗೆ ಎಂಥ ಬ್ರಿಲಿಯಂಟು ಅನ್ನೋದಕ್ಕೆ ಈ ನಡವಳಿಕೆಗಳೇ ಸಾಕ್ಷಿ. ಇಂಥ ಬ್ರಿಲಿಯಂಟ್ ರಾಜಕಾರಣಿಯನ್ನ, ಅಂದ್ರೆ ಕ್ಷಮೆ ಇರಲಿ ಸರ್, ಇಂಟರಪ್ಟ್ ಮಾಡ್ತಿದ್ದೀನಿ. DK ಶಿವಕುಮಾರ್ ಅವರಿಗೆ ವಿಶೇಷವಾದ ಗೌರವ ಭಕ್ತಿ ಅಜ್ಜಯ್ಯನ ಮೇಲೆ ಇದೆ, ನಿಜವೇ. ಬಟ್ ಇದರಿಂದ ಬೇರೆ ರೀತಿಯಲ್ಲೂ ಅನುಕೂಲ ಆಗ್ತಿದೆ ಅಂತಂದ್ರೆ ವೈ ನಾಟ್? ನೀವು ಹೇಳ್ದಂಗೆ ಕರೆಕ್ಟ್. ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಅಜ್ಜಯ್ಯನ ಫೋಟೋ, ವಿಧಾನಸೌಧದಲ್ಲಿ ಫಸ್ಟ್ ಅವರ CM ಕ್ಯಾಬಿನಿಗೆ ಹೋಗ್ಬೇಕಾದ್ರೆ ಫೋಟೋ, ಕೃಷ್ಣ ಅಲ್ಲೂ ಫೋಟೋ, ಡ್ಯಾಮ್ ಹತ್ರ ಯಾರು ಗೆಸ್ಸೆ ಮಾಡಿರ್ಲಿಲ್ಲ. ಇದಾದ್ರೂ ಅವ್ರು ವೈಯಕ್ತಿಕವಾಗಿ ಅವ್ರು ಇರೋ ಜಾಗ, ಕೂರೋ ಜಾಗ, ಅವರು ವಾಸ ಮಾಡೋ ಜಾಗ, ಡ್ಯಾಮ್ ನಿಜ ಅನುಕೂಲ ಆಗುತ್ತೆ ಅಂದ್ರೆ ವೈ ನಾಟ್ ಅಂತ. ಹೌದು, ಇವೆಲ್ಲ ಸಣ್ಣ ವಿಚಾರಗಳಂತ ಮೇಲ್ನೋಟಕ್ಕೆ ನಮಗೆ ಅನ್ಸಿದ್ರು ಕೂಡ ಕ್ರಮೇಣ ನಮ್ಮ ವೋಟಿಂಗ್ ಸಿಸ್ಟಮ್ ಅಲ್ಲಿ ಅಥವಾ ನಮ್ಮ ನಂಬಿಕೆಗಳ ಸೋಷಿಯಲ್ ಸಿಸ್ಟಮ್ ಅಲ್ಲಿ ಇವು ಯಾವ ಮೂಮೆಂಟ್ ಅಲ್ಲಿ ಹೆಂಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬಿಡುತ್ತೋ. ನೀವು ಡ್ಯಾಮ್ ಅಲ್ಲಿ ಹಾಕಿರೋದು ಒಪ್ತೀರಾ? ಇಲ್ಲ, ನಾನು ಒಪ್ಪಲ್ಲ. ಹೇಳಿ, ಅದನ್ನು ಹೇಳಿ. ನಾನು ಒಪ್ಪಲ್ಲ. ಅಲ್ಲ, ಅದನ್ನ ಚರ್ಚೆ ಎಲ್ಲ ಹೇಳ್ತಿರೋದು. ಹಾಕಿದ್ದು ಸರಿಯೋ ತಪ್ಪೋ ಅಂತಲ್ಲ. ನೀವ್ ಹೇಳಿ, ನೀವು ಪೊಲಿಟಿಕಲ್ ಪಾರ್ಟಿ ಹೇಳಿ. ನಾನು ಹೇಳ್ತಿರೋದು ನೀವು ಅವರ ಅಬ್ಸರ್ವೇಷನ್ ಸ್ಟ್ಯಾಂಡ್ ಬೇಕಿಲ್ಲ. ಧರ್ಮ ಒಂದು ಪ್ರೋಗ್ರೆಸಿವ್ ಆಗಲಿ, ಒಂದು ಸರ್ಕಾರದ ಮಟ್ಟದಲ್ಲಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಸರ್ಕಾರ ರನ್ ಆಗ್ಬೇಕು ಅಂತ ನಾನು ಹೇಳೋನು. ಆದ್ರೆ ಒಂದು ಫೋಟೋ ಇಟ್ಕೊಂಡು ಒಬ್ಬ ಬ್ರಿಲಿಯಂಟ್ ರಾಜಕಾರಣಿ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬಲ್ಲ ಅನ್ನೋದಕ್ಕೆ DK ಶಿವಕುಮಾರ್ ಸಾಕ್ಷಿ. ಅಂತವನ್ನ ಎದುರಿಸೋದಕ್ಕೆ ನೀವಿಬ್ರು ಒಂದಾಗಿರುವಾಗ ನಿಮ್ಮಿಬ್ರು ಕೆಪಾಸಿಟಿ ಯಾವ ಲೆವೆಲ್ ಇರಬೇಕು ಅಂತ ನನ್ನ ಪ್ರಶ್ನೆ.